ಎಲ್ಲರಿಗೂ ಸ್ವಾಗತ. ಬನ್ನಿ ಕೂತ್ಕೊಳ್ಳಿ, ಹರಟೆ ಹೊಡೆಯೋಣ, ಮಾತಾಡೋಣ. ಬನ್ನಿ ನವೀನ್ ಅವರೇ, ನೀವು ಇಲ್ಲಿ ಕೂತ್ಕೊಳ್ಳಿ. ಹಾ, 109ನೇ ಪುಟದಲ್ಲಿ ಏನಿದೆ ನನಗೆ ಗೊತ್ತಾಗ್ಬೇಕಾಗಿದೆ, ದಯವಿಟ್ಟು ಹೇಳಿ ಡೈರೆಕ್ಟ್ರೆ. ಅಲ್ಲ, 109ನೇ ಪುಟ ಅನ್ನೋದಕ್ಕಿಂತ ಅದ್ ಯಾಕೆ 108 ಆಗ್ಲಿಲ್ಲ, 110 ಆಗ್ಲಿಲ್ಲ, 109 ಯಾಕೆ ಅಂತ. ಎಕ್ಸಾಕ್ಟ್ಲಿ ನಾನು ಅದನ್ನೇ ಕೇಳಿದ್ದು. ಸೇಮ್ ಕ್ವೆಶ್ಚನ್, ಎಕ್ಸಾಕ್ಟ್ಲಿ ಸೇಮ್ ಕ್ವೆಶ್ಚನ್ ನಾನು ಕೇಳಿದ್ದು. ಆಕ್ಚುಲಿ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ನಾನು ತುಂಬಾ ನ್ಯೂಮರಾಲಜಿ ನಂಬಕ್ ಶುರು ಮಾಡಿದೆ. ಅದರಿಂದ JS ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ರು. ಅನ್ನೊಂದು ಅಷ್ಟು ಮಿರಾಕಲ್ಸ್ ಆಯ್ತು ಲೈಫ್ ಅಲ್ಲಿ ಆ ನ್ಯೂಮರಾಲಜಿ. ಸೊ ಎಲ್ಲಿ ನೋಡಿದ್ರು ಒಂದು ಹುಡುಕ್ತೀನಿ ನಾನು. ಸೊ ಒಂದು ರೀಸನ್ ಬಂದು ಸರ್, ಎಲ್ಲಿ ಹೋದ್ರು ಒಂದು ನಂಬರ್ ಹುಡುಕ್ತೀನಿ ಅಂತ. ಒಂದು ನಂಬರ್ ಓಕೆ, ನಂಬರ್ 1 ಹುಡುಕ್ತೀನಿ. ಸೊ ಒಂದು ನಂಬರ್ ಹೇಳಿ, ನಂಬರ್ 1 ಅಂದ್ರೆ ಇದು. ಓಕೆ, ಕರೆಕ್ಟ್. ಒಂದು ನಂಬರ್ನ ಹುಡುಕ್ತೀನಿ, ಟೋಟಲ್ 1 ಬರೋ ತರ. ಸೊ 109 is 10, 10 again 1 ಅದು. ಸೊ ಜನರಲಿ ನನ್ನ ಬರ್ತ್ ನಂಬರು ಅದೇ 1. ಸೊ ಅದರಿಂದ ನಾನು 109. ಸಿನಿಮಾ ನೀವು ಟೆಕ್ನಿಕಲಿ ಏನಿದೆ ಅದ್ರಂತ ಕೇಳಿದ್ರೆ ದಟ್ ಈಸ್ ದ ಮೇಜರ್ ಎವಿಡೆನ್ಸ್ ಆಫ್ ದ ಸ್ಟೋರಿ. ಕ್ರೈಮ್ ಥ್ರಿಲ್ಲರ್ ಒಂದು ಸಿನಿಮಾ, ಅದರಲ್ಲಿ ಒಂದು ಎವಿಡೆನ್ಸ್ ಒಂದು ಅಲ್ಲಿ ಸಿಗುತ್ತೆ. ದಟ್ ಈಸ್ ದ ರೀಸನ್ ಆ ಪೇಜ್ ನಂಬರ್ನ ಇಟ್ಟಿದೀವಿ. ಎಷ್ಟು ಜನಕ್ಕೆ ಬರ್ತ್ ಡೇಟು 1 ಬರುತ್ತೆ ಅಂದ್ರೆ 28 ಅಥವಾ 19 ಪರವಾಗಿಲ್ಲ. ಇದು ಯಾಕೆ ಕೇಳಿದೆ ಅಂದ್ರೆ, ಈ ನಂಬರು ಹೆಂಗಾಗತ್ತೆ ಅಂದ್ರೆ, ಇವಾಗ ನನ್ ಬರ್ತ್ ಡೇಟು 28 281 ಓಕೆ 10-1. ನಮ್ಮ ಅಪ್ಪಂದು May 19th 19-10. ನಮ್ಮಮ್ಮ January 10th 1. ನನ್ನ ಮಗ December 10th 1. ಆಲ್ 1. ಹಾ, ಎಸ್. 109ನೇ ಪುಟದಲ್ಲಿ ತಾವೇನ್ ದಬಾಕಿದ್ದೀರಾ ಹೇಳಿ. ದಬಾಕಿದ್ದೀರ ಅಂತ ಕೇಳಬಹುದು, ಏನ್ ತಿರ್ವಾಕಿದ್ದೀರ ಅಂತ ಕೇಳಿ. ಏನ್ ತಿರ್ವಾಕಿದ್ದೀರಾ ಹೇಳಿ. ಏನ್ ತಿರ್ವಾಕಿದ್ದೀರ ಪುಟಾನ? ಅದೇ ಏನು ಪಿಕ್ಚರ್ ಅಲ್ಲಿ ಏನ್ ದಬಾಕಿದ್ದೀರಾ? ಪಿಕ್ಚರ್ ನಲ್ಲಿ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್. ಇಡೀ ಸಿನಿಮಾ ಕೂತ್ಕೊಂಡು ನವೀನ ಇನ್ವೆಸ್ಟಿಗೇಟ್ ಮಾಡೋದು. ಕೂತ್ಕೊಂಡೆ 1-2 ಕಡೆ ನಿಂತ್ಕೊಂತೀನಿ. ಆಕ್ಚುಲಿ 2 ಕಡೆ ನಿಂತ್ಕೊಂಡಿದೀನಿ ಅಂತ 2 ಕೂತ್ಕೊಳ್ಳತ್ತಾನೆ. ತಾವು ಕೂತ್ಕೊಂಡು ಏನ್ ದಬಾಕಿದ್ರಿ ಹೇಳಿ. ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡ್ತೀವಿ. ಅವ್ರು ಎದ್ದಾಗ ನಾವು ಎದ್ದೇಳ್ತೀವಿ, ಅವ್ರು ಕೂತಾಗ ನಾವು ಕೂತ್ಕೊಳ್ತೀವಿ. ಅವ್ರ ಎದ್ದಾಗ ಹೇಳಿದ್ ನಾನು. ಬೇರೆ ನಿತ್ಯ ಕರ್ಮಗಳೆಲ್ಲ ಅದೇ ಹೇಳಿದ್ನಲ್ಲ, ಅವ್ರ ಎದ್ದಾಗ ನಾವ್ ಎದ್ದೇಳ್ತೀವಿ, ಕೂತ್ಕೊಳ್ತೀವಿ ಅಂತ. ಇಲ್ಲ, 1-2 ಕಡೆ ನಾನ್ ಕೂತಿದಾಗ ಅವ್ರು ಎದ್ದಿದ್ದಾರೆ. ಅಲ್ಲ, ಅವ್ರ ಒಳಗಡೆ ಹೋಗಿ ಕೂತ್ಕೊಳ್ತಾರೆ ಒಂದ್ಸತಿ, ಅವಾಗ ನಾನು ಇಲ್ಲೇ ಕೂತಿರ್ತೀನಿ. ಅಂದ್ರೆ ಅವ್ರ ಒಳಗಡೆ ಕೂತ್ಕೊಳಕ್ ಹೋದಾಗ ನಾನು ಇಲ್ಲೇ ನಾರ್ಮಲ್ ಆಗಿ ಕೂತ್ಕೊಂಡಿರ್ತೀನಿ. ಇಡೀ ಸಿನಿಮಾದಲ್ಲಿ ನನಗೆ ಕೂತ್ಕೊಳ್ಳೋ ಪ್ರಮೇಯ ಬರಲ್ಲ, ಆ ತರ ಕೂತ್ಕೊಳ್ಳೋ ಪ್ರಮೇಯ ಬರಲ್ಲ. ಅಲ್ಲ, ನೀನು ಒಳಗಡೆ ಹೋಗಿ ಕೂತ್ಕೊಂಡಿದ್ದಾಗ ನಾನು ನಿಂತಿದ್ದೆ, ಅಲ್ಲೇ ಪಿಕ್ಚರ್ ಮುಗಿದೋಗುತ್ತೆ. ನಾನು ಯಾವಾಗ ಒಳಗಡೆ ಕೂತ್ಕೊಳಕ್ ಹೋಗ್ತೀನೋ ಅಲ್ಲಿ ಪಿಕ್ಚರ್ ಮುಗಿದೋಗುತ್ತೆ, ಅವಾಗ ಅವ್ರು ನಿಂತಿರ್ತಾರೆ. ಇವಾಗ JK ಒಳಗಡೆ ಕೂತಿರುವಾಗ ನೀನೇನು ಆಚೆ ಕಡೆ ಏನ್ ಮಾಡ್ತಿದ್ದೆ? ನಿಂತಿದ್ದೆ, ನಾನೇನ್ ನೋಡಕ್ ಹೋಗಿರ್ಲಿಲ್ಲ. ಆಯ್ತಾ ಇಲ್ಲ, ನಂದೇ ಅಲ್ವಾ. ಏನ್ ಗುರು ಇದು? ಹೌದು, ನೀವಿಬ್ರು ಕೂತ್ಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ದಯಾಳ್ ಏನ್ ಮಾಡ್ತಾ ಇದ್ರು? ಅವ್ರು ಕೂತ್ಕೋತಾ ಇದ್ರು, ಎದ್ದೇಳ್ತಾ ಇದ್ರು, ಕೂತ್ಕೊಳ್ತಾ ಇದ್ರು, ಎದ್ದೇಳ್ತಾ ಇದ್ರು, ಓದಾಡ್ತಾ ಇದ್ರು. ಇವಾಗ ನಂಗೆ ತುಂಬಾ ಕ್ಯೂರಿಯಾಸಿಟಿ ಇರೋದು, ವೈಷ್ಣವಿ ಏನ್ ಮಾಡ್ತಾ ಇದ್ಲು? ಮಲ್ಕೊಂಡಿದ್ರು. ಅಂದ್ರೆ ಕೊಲೆ ಅಲ್ವಾ, ಸೊ ಡೆಡ್ ಬಾಡಿ ತರ. ಡೆಡ್ ಬಾಡಿ? ನೀವ್ ಬರೀ ಬಾಡಿ ಅನ್ಕೊಂಡ್ರ? ಇಲ್ಲ, ನಾನು ನಿದ್ರೆ ಮಾಡ್ತಿದ್ರೇನು ಅನ್ಕೊಂಡೆ. ಅದೇ ಮಲ್ಗೋದು ಅಂದ್ರೆ ದೀರ್ಘ ನಿದ್ರೆ, ಅಂದ್ರೆ ಸಾವು, ಆತರ ಮಲ್ಕೊಂಡಿದ್ರು. ಚಿರನಿದ್ರೆ. ನೀವೇನೇನು ಅನ್ಕೋಬೇಡಿ ಮಿಸ್ಟರ್ ಲೋಕೇಶ್, ಮಲ್ಗಿದ್ರು ಅಂದ್ರೆ. ನಾನು ಏನು ಅನ್ಕೊಂಡಿಲ್ಲ ಸರ್, ಏನು ಅನ್ಕೊಳ್ಳೋದಕ್ಕೂ ಆಗ್ತಿಲ್ಲ. ನಾನು ಇವಾಗ ಯೋಚನೆ ಮಾಡ್ತಿರೋದು, ಯಾರು ನಿಂತಿದ್ದಾರೆ, ಯಾರು ಕೂತಿದ್ದಾರೆ, ಯಾರು ಮಲಗಿದ್ದಾರೆ, ಏನು ಗೊತ್ತಾಗ್ತಾ ಇಲ್ಲ ನನಗೆ. ಈಗ ನೀವು ನಿಂತಿದ್ದೀರಾ, ನಾವು ಕೂತಿದ್ದೀವಿ. ವೈಷ್ಣವಿ, ಏನ್ ದಬಾಕಿದ್ಯಮ್ಮ ಪಿಕ್ಚರ್ ಅಲ್ಲಿ? ಪೇಮೆಂಟ್ ಕೊಟ್ರ? ಅದಕ್ಕೆ ಕೊಟ್ಟಿಲ್ಲ. ಸರ್, ಇಡೀ ಪಿಕ್ಚರ್ ಸತ್ತೋಗಿರೋದಾ? ಫ್ಲಾಶ್ ಬ್ಯಾಕ್ ಅಲ್ಲಿ ಬಂದು ಹೋಗ್ತೇನೆ. ಅದೇ ಏನ್ ದಬಾಕಿದ್ಯಮ್ಮ ಫ್ಲಾಶ್ ಬ್ಯಾಕ್ ಅಲ್ಲಾದ್ರು? ಐ ಆಮ್ ಹಿಸ್ ವೈಫ್ ಮೂವಿಯಲ್ಲಿ. ಸೊ ಅವ್ರ ಕಾಸ್ಟ್ ತಗೊಂಡು ತುಂಬಾ ಶಾಪಿಂಗ್ ಹೋಗ್ತಾ ಇದ್ದೆ, ಅದೇ ಮಾಡಿರೋದು ನಾನು ಹೆಚ್ಚು ಮೂವಿಯಲ್ಲಿ. ಶಾಪಿಂಗ್ ಹೋಗಿರೋದಕ್ಕೆ ಆಕ್ಚುಲಿ ವೇರಿಂಗ್ ಅ ನೈಸ್ ಕಾಸ್ಟ್ಯೂಮ್, ನೈಸ್ ಡ್ರೆಸ್. ಒಂದಿನ ರೆಕಾರ್ಡ್ ಬ್ರೇಕ್ ಮಾಡ್ತೀರಾ ಅನ್ಕೊಂಡು ಸುಮ್ನೆ ಇದ್ರೆ ನೀವೇನ್ ಸರ್ ನೀವು? ಇಲ್ಲ, ಶಾಪಿಂಗ್ ಹೋಗಿದೀನಿ ಅಂದ್ರು, ಅದಕ್ಕೆ ಹೇಳ್ತಾ ಇದೀನಿ ಮಿಸ್ಟರ್ ಲೋಕೇಶ್. ಇನ್ನೇನು ಮಾತಾಡ್ಬಿಡಿ, ನೀವು ಮಾತಾಡಿ ಮುಗಿಸಿ ಆಮೇಲೆ ನನಗೆ ಗೋ ಅನ್ನಿ ನಾನು ಮಾತಾಡ್ತೀನಿ. ಇಲ್ಲ, ಗೋ 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 ಗೋ. ನನಗೆ ಅಲ್ಲೇ ಮಾತಾಡಕ್ ಇಷ್ಟ ಜಾಸ್ತಿ. ಮಾತಾಡಪ್ಪ, ಹೋಗಪ್ಪ, ಮಾತಾಡಮ್ಮ, ಅಲ್ಲೇ ತೊಡೆ ಮೇಲೆ ಕೂತ್ಕೋ. ಅವರು ಕಾಫಿ ಟೀ ಎಲ್ಲ ಕೊಡ್ತಾರೆ, ಆಮೇಲೆ ಇದೇನು ಸ್ನಾಕ್ ಬಾರ್ ಎಲ್ಲ ಇಟ್ಟಿರ್ತಾರೆ. ಇಲ್ಲ, how was working with JK and Dayal? I mean, and Naveen, of course, a fantastic creative writer.
JK ಬಿಗ್ ಬಾಸ್ ಅಲ್ಲಿ ಆಲ್ರೆಡಿ ಮೀಟ್ ಮಾಡಿದ್ದೆ ಅಂಡ್ ದಯಾಲ್ ಸರ್ ಆಲ್ರೆಡಿ ಕಮ್ ಔಟ್ ಆಫ್ ಬಿಗ್ ಬಾಸ್ ಹೋಗಕ್ ಮುಂಚೆನೆ. ಬಿಗ್ ಬಾಸ್ ಅಲ್ಲಿ ಅವಾಗ ಏನಾರ ಇದು ನ್ಯೂಮರಾಲಜಿ ವರ್ಕೌಟ್ ಆಯ್ತಾ ಅದೇ ಅಲ್ಲ ಅವ್ರೆ? ಸರ್ ಬಿಗ್ ಬಾಸ್ ನನಗೆ ಅಂದ್ರೆ ಒಂದು ದೊಡ್ಡ ನ್ಯೂಮರಾಲಜಿ ಅನ್ಸುತ್ತೆ ಸರ್ ನನಗೆ ಲೈಫ್ ಬಂದು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ಇಂದ. ಟು ಬಿ ಹಾನೆಸ್ಟ್ ನಾನು ಒಂದು ಸೀರಿಯಸ್ ಫಿಲ್ಮ್ ಮೇಕರ್ ಆಗಿ ನನಗೆ ಚೇಂಜ್ ಮಾಡಿದ್ದು ನನ್ನ ವೇ ಆಫ್ ವರ್ಕಿಂಗ್. ಅಂದ್ರೆ ಇಷ್ಟು ವರ್ಷ ಸೀರಿಯಸ್ ಆಗಿರ್ಲಿಲ್ಲ ನೀವು? ಇರ್ಲಿಲ್ಲ, ಡೆಫಿನೆಟ್ಲಿ ಐ ವಾಸ್ ಡೂಯಿಂಗ್ ವೆರಿ ಟಿಪಿಕಲ್ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾ ಇದ್ದೆ. ಬಿಗ್ ಬಾಸ್ಗೆ ಮುಂಚೆ ಹಗ್ಗದ ಕೊನೆಯಿಂದ ಸ್ವಲ್ಪ ಸೀರಿಯಸ್ ಫಿಲ್ಮ್ ಮೇಕರ್ ಆಗಿ ಆದೆ. ಬಟ್ ಬಿಗ್ ಬಾಸ್ ಆದ್ಮೇಲೆ ಆ ಕನ್ನಡ ರಾತ್ರಿ ಆಗಲಿ, ಪುಟ 109 ಆಗಲಿ, ವೆರಿ ಸೀರಿಯಸ್ ಫಿಲ್ಮ್ಸ್, ಸೀರಿಯಸ್ ಸಿನಿಮಾಗಳು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಅನ್ನೋ ಒಂದು ಕನ್ವಿಕ್ಷನ್ಗೆ ಬಂದಿದ್ದೀನಿ. ಸೊ ಐ ಆಮ್ ಡೂಯಿಂಗ್ ದಟ್. ಇಲ್ಲ, ನನಗೆ ಅನ್ಸಿರೋದು ಇನ್ನೊಂದು ನಿಮ್ಮ ಮತ್ತು ನವೀನ್ ಕಾಂಬಿನೇಷನ್. ಆ ಕಾಂಬಿನೇಷನ್ ಆದ್ಮೇಲೆ ತುಂಬಾ ಸೀರಿಯಸ್ ಫಿಲ್ಮ್ ಮೇಕರ್ಸ್ ಆಗಿ ಅಂಡ್ ಯು ಆರ್ ಮೇಕಿಂಗ್ ಗುಡ್ ಫಿಲ್ಮ್ಸ್ ಐ ಥಿಂಕ್, ಬಿಕಾಸ್ ಹಿಸ್ ಕಾಂಟ್ರಿಬ್ಯೂಷನ್ ಆಲ್ಸೋ ಇಸ್ ಗ್ರೇಟ್. ಕಾಂಪ್ಲಿಮೆಂಟ್ ಕೊಡ್ತಾ ಇದೀನಿ ನವೀನ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆರಿ ಗುಡ್. ನಾಚಿಕೆ ಆಗುತ್ತೆ ಸುಮ್ಮನೆ. ಅಲ್ಲ ಓಕೆ, ಪುಟ 109 ಏನಿದೆ ಅದರಲ್ಲಿ? ಸೊ ಪುಟ 109 ಬೇಸಿಕಲಿ ಎ ಕ್ರೈಮ್ ಥ್ರಿಲ್ಲರ್ ಸರ್, ಬಟ್ ಟ್ರೀಟ್ಮೆಂಟ್ ಈಸ್ ಕಂಪ್ಲೀಟ್ಲಿ ನ್ಯೂ. ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾದಲ್ಲಿ ನಾವು ಇದು ಗೊತ್ತಿಲ್ಲ, ಇದನ್ನ ನಾನು ಇಲ್ಲಿ ರಿವೀಲ್ ಮಾಡೋದು ಸರಿನಾ ಇಲ್ವಾ ಅನ್ನೋದನ್ನ, ಒಂದು ಇನ್ವೆಸ್ಟಿಗೇಷನ್ ಎನ್ನುವ ವಿಷಯ ಲೈಫಲ್ಲಿ ಎಷ್ಟು ಇಂಟ್ರೆಸ್ಟಿಂಗ್ ಅನ್ನೋದನ್ನ ತುಂಬಾ ಡೆಪ್ತ್ ಆಗಿ ಇದರಲ್ಲಿ ಡಿಫೈನ್ ಮಾಡಿದ್ವಿ, ನರೇಟ್ ಮಾಡಿದ್ವಿ. ಪುಟ 109 ಜನರಲಿ ಹೆಂಗಾಗುತ್ತೆ, ಎಲ್ಲಾ ಕಡೆ ನರ್ಸ್ಗಳು ಟ್ರೀಟ್ಮೆಂಟ್ ಮಾಡ್ತಾರೆ, ಇದು ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ದಂಗೆ ಲೆಕ್ಕ. ಕನ್ಫ್ಯೂಸ್ ಮಾಡಿ ಇಡ್ತಾ ಯಾಕೋ ಹೋಗ. ಅಲ್ಲಪ್ಪ, ಅಂದ್ರೆ ಒಂದು ಲೆವೆಲ್ ಎಲ್ಲಾ ಕ್ರೈಮ್ ಥ್ರಿಲ್ಲರ್ಗೂ ಇರುವಂತ ಟ್ರೀಟ್ಮೆಂಟ್ಗೂ ಈ ಕ್ರೈಮ್ ಥ್ರಿಲ್ಲರ್ಗೂ ಇರುವಂತ ಟ್ರೀಟ್ಮೆಂಟ್ಗೂ ಇರೋ ವ್ಯತ್ಯಾಸ ಹೇಳಿದೆ ಅಷ್ಟೇ ನಾನು. ಅಪ್ಪ ಏನಪ್ಪ ಈ ಪಿಕ್ಚರ್ಗೋಸ್ಕರ ನೀನು ಏಕಲವ್ಯ ಅಂತಾರ ಹೆಬ್ಬೆಳೆಲ್ಲ ಕಟ್ ಮಾಡ್ಕೊಂಡಿದ್ದಂತೆ? ಹೌದಾ? ವಾ ಸರಿ ಹೋಯ್ತು. ಪ್ರಮೋಷನ್ ಅದು ಗನ್ ಶೂಟ್ ಗನ್ಶ್ ಇದನ್ನ ಒಂದು ಪ್ರಮೋಷನಲ್ ಸಾಂಗ್ ಇತ್ತು. ಡ್ಯಾನಿ ಅಂತ ಒಬ್ಬ ವಿಲನ್ ಮಾಡ್ಯಾನೆ. ಅವ್ನು ನನಗೆ ಶೂಟ್ ಮಾಡ್ಬೇಕಾದ್ರೆ ಅದನ್ನ ರಿವರ್ಸ್ ತಗೊಂಡು ವಾಪಸ್ ಅವನಿಗೆ ಹೊಡಿಬೇಕು. ನಮಗ್ ಗೊತ್ತಿಲ್ಲ, ಅಲ್ಲಿ ಮೇಲ್ಗಡೆ ಕೈ ಇಟ್ಕೊಂಡಿದ್ದೇನೆ. ಸೊ ಆಫ್ಟರ್ ಐ ಟ್ರಿಗರ್ಡ್ ಬುಲೆಟ್ ಈಚೆ ಬರುತ್ತಲ್ಲ ಹಿಂದೆಯಿಂದ, ಸೊ ಇಟ್ ಹಿಟ್ ಮಿ ವೆರಿ ಬ್ಯಾಡ್ ಆಕ್ಚುಲಿ. ರಾಂಗ್ ಫಿಂಗರ್. ಅದು ರಾಂಗ್. ಇದು ಯಾಕೋ ಈ ಫಿಂಗರ್ ಏನೋ ಪ್ರಾಬ್ಲಮ್ ಇದೆ, ತುಂಬಾ ಏಟ್ ಬೀಳ್ತಾರೆ ಇದು. ಸೀರಿಯಸ್ ಇದೊಂದು 5 ಸತಿ ಆಗಿದೆ ಏಟ್ ಇದಕ್ಕೆ. ಇಟ್ಸ್ ಕರ್ಮ. ಎಲ್ಲ ಇಟ್ಟು ಬುಲೆಟ್ ಇಂದನೇ ಆಗಿದೆ. ಸರ್ ಇವಾಗ ನಿಮ್ಮನ್ನ ಎಷ್ಟು ಜನ ಹುಡುಗಿರು ಫಾಲೋ ಮಾಡ್ತಾರೆ ಸರ್? ಒಂದು 400-500 ಜನ ಫಾಲೋ ಮಾಡ್ತಾರಲ್ವಾ? ಇಲ್ಲ, ಯಾರು ಮಾಡಲ್ಲ ರೀ ನನಗೆ. ಸರ್ ಫೇಸ್ಬುಕ್ ಅಲ್ಲಿ ಕೇಳಿದ್ ನಾನು. ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲೆಲ್ಲ ಒಂದು 500 ಜನ ಫಾಲೋ ಮಾಡ್ತಾರಾ? 1000 5000 ಗೊತ್ತಾಯ್ತು. ಇವಾಗ ನಿನಗೆ ಹುಡುಗಿರು ಒಂದು 500 ಜನ ಫಾಲೋ ಮಾಡ್ತಾರಾ? ಮಾಡ್ಬೋದು. ನಿನಗೆ 1000ನಾ? ನಿಮ್ಗೊಂದು 5000ನಾ? ಆದ್ರೆ ಜೀವನದಲ್ಲಿ ಫಸ್ಟ್ ಟೈಮ್ ಒಬ್ಬ ಹುಡುಗನಿಗೆ ಹುಡುಗಿ ಫಾಲೋ ಮಾಡೋದು ಕಾಮನ್, ಹುಡುಗಿಗೆ ಹುಡುಗ ಫಾಲೋ ಮಾಡೋದು ಕಾಮನ್. ಆದ್ರೆ ಹುಡುಗಿಗೆ ಜಿರಳೆ ಫಾಲೋ ಮಾಡ್ತಿದ್ಯಂತೆ. ಇದು ಯಾವ್ದು ಇದು ಅಂತ ನನ್ನ ತಲೆಗೆ ಇನ್ನೂ ಅರ್ಥ ಆಗಿಲ್ಲ. ಒಂದು ಜಿರಳೆ ಅಲ್ಲ, 8 ಡಿಫ್ರೆಂಟ್ ಟೈಮ್ಸ್, 8 ಡಿಫ್ರೆಂಟ್ ಜಿರಳೆನ ಒಂದೇ ಜಿರಳೆ ಅಂತ ಗೊತ್ತಿಲ್ಲ. ಹೋದ್ 1 ವರ್ಷದಿಂದ ಐ ಥಿಂಕ್ 8 ಟೈಮ್ಸ್ ಕಾಕ್ರೋಚಸ್ ನನ್ನ ತುಂಬಾ ಅಟ್ಯಾಕ್ ಮಾಡಿದೆ. ತಲೆ ಮೇಲೆ ಬಿದ್ಬಿಟ್ಟು ಮೂಗಿಂದ ಎಲ್ಲ ಹರ್ಕೊಂಡು ಡ್ರೆಸ್ ಒಳಗೆ ಹೊಟ್ಟೋಗಿದೆ. Tell me the story. Why do you feel that ಜಿರಳೆ is attacking you? ಅದು ಫೀಲಿಂಗ್ ಅಲ್ಲ, ಇಟ್ಸ್ ಆಕ್ಚುಲಿ ಹ್ಯಾಪನ್. ಲೈಕ್ ನನ್ನ ಸುತ್ತಮುತ್ತಲು ಯಾರ್ಯಾರು ಜನರಲ್ ಆಗಿರ್ತಾರೋ ಅವರು ನೋಡಿದ್ದಾರೆ. ಜಿರಳೆ ನನ್ನನ್ನು ತುಂಬಾ ಅಟ್ಯಾಕ್ ಮಾಡುತ್ತೆ. ನಡುವೆ ಒಂದೇ ಸುಮ್ನೆ ಕೂತಿದ್ದೆ ಇನ್ ದ ಪಾರ್ಕ್, ನಾನು 6 ಜನ ಕೂತಿದ್ದೀವಿ, ಆಲ್ ಆಫ್ ಮೈ ಫ್ರೆಂಡ್ಸ್, ಅಂಡ್ ಒಂದ್ ಜಿರಳೆ ಬಂದು ಇಲ್ಲಿ ಕೂತ್ಕೊಳ್ತು. ಅಷ್ಟೊತ್ತಿಗೆ ತುಂಬಾ ಸತಿ ಆಲ್ರೆಡಿ ಜಿರಳೆ ಬಂದು ಅಟ್ಯಾಕ್ ಮಾಡಿ ಭಯ ಆಗೋಗಿತ್ತು. ಐ ವಾಸ್ ಸ್ವಾಟಿಂಗ್ ಮೈ ಹ್ಯಾಂಡ್, ಅದು ಜರುಗ್ತಾ ಇಲ್ಲ, ಕೂತ್ಬಿಟ್ಟಿತ್ತು. ಈಟ್ ಯೋರ್ ಪ್ರಾಬ್ಲಮ್ಸ್ ಅಂತಾರಲ್ಲ, ಇದೇನ ಅರ್ಥ? ಇದು ಅವ್ರು ನೆಂಚಕ್ ಇರ್ಲಿಲ್ಲ, ಏನು ನೆಂಚ್ಕೊಳಕ್ಕೆ. ಅದೆಲ್ಲ ಹೋಗಿ ಬಂದಿರ್ತಲ್ಲ, ಕಾಲ್ಗೆಲ್ಲ ಮೆತ್ಕೊಂಡಿರ್ತದೆ. ಸೊ ಆಫ್ಟರ್ ದಟ್ ಅದು ಒಂದ್ ಇನ್ಸಿಡೆಂಟ್. ಇನ್ನೊಂದು ಇನ್ಸಿಡೆಂಟ್, ಹಂಗೆ ಸುಮ್ನೆ ರೂಮಲ್ಲಿ ಕೂತಿದ್ದೆ ಅಂಡ್ ನನ್ ತಲೆ ಇಡೋ ಕಡೆ ಕರ್ಟನ್ ಇದೆ. ಸೊ ಒಂದ್ ಜಿರ್ಲೆ ಇತ್ತು ರೂಮಲ್ಲಿ. ಇನಿಷಿಯಲಿ ಭಯ ಇರ್ಲಿಲ್ಲ, ಜಿರ್ಲೆ ಇತ್ತು, ಅದ್ರ ಜಿರ್ಲೆ ತಾನೇ ಟರ್ನ್ ಆಫ್ ದ ಲೈಟ್. ಏನೋ ತಪ್ಪಂತ ಕರ್ಟನ್ ಮೇಲೆ ಕೂತಿದ್ ಶಬ್ದ ಬಂತು. ಟಾರ್ಚ್ ಲೈಟ್ ಆನ್ ಮಾಡಿ ಹಿಂಗ್ ಎತ್ ನೋಡ್ರೆ ಅದು ಬಂದು ಇಲ್ಲಿ ತಲೆ ಮೇಲೆ ಕೂತಿ ಮೂಗ್ ಮೇಲಿಂದ ಹರಿದ್ ಶರ್ಟ್ ಒಳಗೆ ಹೊಟ್ಟೋಯ್ತು. ಇಟ್ ವಾಸ್ ಸೋ ಸ್ಕ್ಯಾರಿ. ಶರ್ಟ್ ಎಲ್ಲ ಕಿತ್ತಾಕಿ ಕಿರ್ಚಿ. It was very traumatic. ಲಕ್ಕಿ ಜಿರಳೆ ಅಲ್ಲ, ಸೀರಿಯಸ್ಲಿ. ನೀವು ಅಯ್ಯೋ ನಾನಾದ್ರೂ ಜಿರಳೆ ಬರ್ದಾಗಿತ್ತ. ವಿಚ್ ಐ ವಾಸ್ ಅ ಜಿರಳೆ. I knew it was coming. ವರ್ಸ್ಟ್ ಥಿಂಗ್ ಇಸ್, ಮೊನ್ನೆ ಮನೇಲಿ ಅಷ್ಟೇ ವಾಶ್ರೂಮ್ ಹೋದೆ. ವಾಶ್ರೂಮ್ ಕೂತ್ಕೊಳ್ಳಕ್ ಮುಂಚೆ ಯಾರಾದ್ರೂ ಪಾಟ್ ಒಳಗ್ ನೋಡ್ತಾರ? ಇಲ್ಲ ತಾನೆ. ಐ ಜಸ್ಟ್ ಸ್ಯಾಟ್ ಡೌನ್ ಟು ಯೂಸ್ ದ ಲೂ ಅಂಡ್ ಹಿಂಗ್ ಸ್ವಾಟ್ ಮಾಡಿದ್ರೆ there was a big cockroach. ಸೊ ಐ ವಾಸ್ ವೆರಿ ಸ್ಕೇರ್ಡ್. ಕಿರ್ಚ್ಬಿಟ್ಟೆ. ಮಮ್ಮಿ ಪಾಪ ಬಾಗಿಲು ತಟ್ಟಿದ್ದಾರೆ, ತೆಗಿಯಕ್ ಆಗ್ತಿರ್ಲಿಲ್ಲ. ಅದು ಹೋಗಿ ಸ್ವಾಟೆಡ್ ಇಟ್ ಅಗೇನ್, ತಿರ್ಗಾ ಕಮೋಡ್ ಒಳಗೆ ಬಿದ್ಬಿಟ್ಟು ಮಾತಾಡಕ್ಕೆ ಕಷ್ಟ ಆಗ್ತಿದೆ, ಅಷ್ಟು ಭಯ ಆಗುತ್ತೆ ನಂಗೆ. ನಮ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ ಕಷ್ಟ ಆಗ್ತಾ ಇದೆ ಅಲ್ವಾ?
ಸರ್ ಈ ಕಾಕ್ರೋಚ್ ಇಟ್ಕೊಂಡು ಒಂದು ಸ್ಟೋರಿ ಮಾಡಿ ಸರ್. ಡೆಫಿನೆಟ್ಲಿ ಸಖತ್ತಾಗಿದೆ. ಚೆನ್ನಾಗಿದೆ ಆಕ್ಚುಲಿ. ಸರ್ ನೀವು ಫುಲ್ CG ಮಾಡಂಗಿದ್ರೆ ನಾನೇ ಆಕ್ಟ್ ಮಾಡ್ತೀನಿ. ಒಂದ್ ಲೈವ್ ಕಾಕ್ರೋಚ್. ಅನಿಮಲ್ ಬಾಟಲ್ ಪರ್ಮಿಷನ್ ತಗೊಂಡು ಒರಿಜಿನಲ್ ಕಾಕ್ರೋಚ್ ಟ್ರೈನ್ಡ್ ಕಾಕ್ರೋಚ್ ನಾನು ಯೂಸ್ ಸರ್ ನೀವು ನನಗೆ ಡ್ಯೂಪ್ ಹಾಕಿ ನೀವೇ ಆಕ್ಟ್ ಮಾಡ್ಬಿಡಿ ಸರ್, ನಾನು ಮಾಡಲ್ಲ ಅದ್ರ. ಸರ್ ಅದೆಲ್ಲ ಓಕೆ ಸರ್, ನೀವು ಈ ಕತೆ ಎಲ್ಲ ಮಾಡ್ತೀರಾ. ಬಾತ್ರೂಮ್ ಸೀನ್ ಹೆಂಗ್ ತೆಗಿತೀರಾ? ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಸೀನ್ ಹೆಂಗ್ ತೆಗಿತೀರಾ? ಸ್ವಲ್ಪ ಕಷ್ಟನೇ ಅದು. ಕಷ್ಟನೇ ಅಲ್ವಾ? ತುಂಬಾ ಕಷ್ಟ. ತುಂಬಾ ಕಷ್ಟ ಆಗ್ಬಿಡುತ್ತೆ. ಗ್ರಾಫಿಕ್ಸ್. ಹಾ ಇವಾಗ ಹೆಂಗೆ ಅಂದ್ರೆ ಒಂಥರ ಕಲ್ ರೋಡ್ ಇದ್ರೆ ಅದಕ್ಕೆ ತಗೊಂಡ್ಬಂದು ಇವ್ರು ಟಾರ್ ಹಾಕಿದ್ರೆ ಇವನ್ ತಗೊಂಡ್ಬಂದು ಬಸ್ ನಿಲ್ಲಿಸ್ಬಿಡ್ತಾನೆ. ಬಸ್ಗೆ ಅವರು ಡ್ರೈವರ್ ಆದ್ರೆ ಇವನ್ ಕಂಡಕ್ಟರ್ ಆಗ್ಬಿಡ್ತಾನೆ. ಸೊ ಈ ತರ ಒಂದು ಸಾಮ್ಯತೆ ಇದೆ ಇವರಿಬ್ರಲ್ಲಿ. ಹೌದು. ಒಂಥರ ಹೆಂಗೆ ಅಂದ್ರೆ ಒಂಥರ ಹೋದ್ ಜನ್ಮದಲ್ಲಿ ಗಂಡ ಹೆಂಡತಿ ಆಗಿದ್ರು ಅನ್ಸುತ್ತೆ ಅಲ್ವಾ? ಇಲ್ಲ ಗಡ್ಡೆ ಅಂತ ಹೇಳಿದ್ರೆ ಇಷ್ಟು ಜೆಲ್ಲಾಗಿರಲ್ಲ. ಹೌದಾ? ಗಂಡ ಹೆಂಡತಿ ಆಗಿರ್ಬೋದು. ಹಾ ಹಂಗೆ. ಸೊ ಇವಾಗ ನಿಮ್ಮ ಒಂದು ಕೋಆರ್ಡಿನೇಷನ್ ಅಲ್ಲಿ ನಾನು ಇವಾಗ ಅಂತ್ಯಾಕ್ಷರಿ ಆಡ್ತೀವಿ. ಅಂತ್ಯಾಕ್ಷರಿ ಸ್ಟೈಲ್ ನಲ್ಲಿ ಕತೆ ಅಂತ್ಯಾಕ್ಷರಿ ಆಡ್ತೀರಂತಲ್ಲ ನೀವು. ದಯವಿಟ್ಟು ಆ ಟ್ಯಾಲೆಂಟ್ ನಾವು ನೋಡ್ಬೇಕು ಅಂತ ಆಸೆ. ಪ್ರಯತ್ನ ಪಡ್ತೀವಿ. ಕಮಾನ್. ಇವಾಗ ವೈಷ್ಣವಿ ಅಂಡ್ ಜಿರಳೆ ಸ್ಟೋರಿ, ಓಕೆನಾ? ನೀನ್ ಜಿರಳೆ, ನಾನ್ ವೈಷ್ಣವಿ. ಓಕೆ, ನೀವು ಸ್ಟೋರಿ ಹೇಳ್ತಾ ಇರ್ಬೇಕು, ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ವಿತ್ ಆಕ್ಷನ್. ನೀನ್ ಜಿರಳೆ, ನಾನು ವೈಷ್ಣವಿ, ನೀವು ಡೈರೆಕ್ಟರ್. Okay. 3 ಜನ ಕತೆ ಹೇಳ್ತಾ ಇರ್ಬೇಕು. ನಾನ್ ನೆರೆಟ್ ಮಾಡ್ತಾ ಹೋಗ್ತೀನಿ, ಅವ್ರು ನೀವಿಬ್ರು ಎನಾಕ್ಟ್ ಮಾಡ್ಬೇಕು. ಹೌದು. ಓಕೆ ಓಕೆ ಮಾಡೋಣ. ನೀವ್ ವೈಷ್ಣವಿ ಅಲ್ವಾ? ಓಕೆ, ವೈಷ್ಣವಿ ಸರ್ ಜಿರಳೆ ಯಾವ ತರ ಬರ್ಬೇಕು? ಹಿಂಗ್ 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 ಬರ್ಲಿ. ಓಕೆ, ವೈಷ್ಣವಿ ಬಂದು ಆವತ್ತು ಶೂಟಿಂಗ್ ಮುಗಿಸ್ಕೊಂಡು ಹಂಗೆ ತುಂಬಾ ಟಯರ್ಡ್ ಆಗಿ ಅವ್ರು ಸೋಫಾ ಮೇಲೆ ಕೂತಿದ್ದಾರೆ. ಹಂಗೆ ತುಂಬಾ ಟಯರ್ಡ್ ಆಯ್ತು. ಹಂಗೆ ಜಿರ್ಲೆ ಬಂತು, ಸ್ಲೋ ಆಗಿ ಬಂದ್ಬಿಟ್ಟು ಫಸ್ಟ್ ಕಾಲ್ ನೋಡ್ತಾ ಇದೆ, ಇನ್ನೂ ವಾಶ್ ಮಾಡಿಲ್ಲ ಪಾಪ, ಬೇಡ ಅಲ್ಲಿ. ಮತ್ತೆ ಅಲ್ಲಿಂದ ಲೆಫ್ಟ್ ಹ್ಯಾಂಡ್ ಹತ್ರ ಹೋಯ್ತು ಅಂದೆ. ಸಾರಿ, ಅದು ರೈಟ್ ಹ್ಯಾಂಡ್. ಹಲೋ, ಅಲ್ಲಿಂದ ಲೆಫ್ಟ್ ಹ್ಯಾಂಡ್ ಹತ್ರ ಹೋಗ್ತಾ ಇದೆ. ಲೆಫ್ಟ್ ಹ್ಯಾಂಡ್ ಹತ್ರ ಹೋದ್ರೆ ಲೆಫ್ಟ್ ಹ್ಯಾಂಡ್ ಏನೋ ಅವ್ರ ಕನ್ಸಲ್ಲಿ ಏನೋ ಮಾಡ್ತಾ ಇದ್ದಾರೆ. ಅದೇ ಟೈಮಲ್ಲಿ ನೋಡಿದ್ರೆ ಹಂಗೆ ಫೇಸ್ ಹತ್ರ ಹೋಯ್ತು ಜಿರ್ಲೆ. ಹೋಗಿ ಹತ್ರ ಹಂಗೆ ಅದು ತುಟಿನ ನೋಡ್ತಾ ಇದೆ. ತುಟಿನ ನೋಡಿ ವೈಷ್ಣವಿ ಇಂತ ಒಂದು ಜಿರ್ಲೆ ಕೂಗಾಡ್ತಾ ಇದೆ. ಕೂಗಾಡ್ರೆ ಜಿರ್ಲೆ ಈಗ ವೈಷ್ಣವಿ ಅಂತ ಹೇಳಿದ್ರು. Oh my God! ಜಿರ್ಲೆ! ಅಲ್ಲ, ನೀವು ಹೀರೋಯಿನ್ಗಳು ನಾಯಿ ನೋಡಿದ್ರೆ ನೆಕ್ಕಿಸ್ಕೊಂತೀರಾ, ಜಿರಳೆ ನೋಡಿದ್ರೆ ಯಾಕೆ ಇಷ್ಟು ಭಯ ಪಡ್ತೀರಾ? ಹಲೋ, ನಾನು ನಮ್ ಇಷ್ಟ. ನೀನ್ ಕ್ಯಾರೆಕ್ಟರ್ ಇರೋ. ಸರಿ ಓಕೆ, ಓಡ್ತಾ ಇದಲ್ಲ ಜಿರ್ಲೆ ಚಾಸು ಫುಲ್ ಚಾಸು. ಆಪೋಸಿಟ್ ಅಲ್ಲಿ ಚೇಸು. ಅಯ್ಯೋ ನಾನ್ ಏನ್ ಮಾಡ್ಲಿ? ಈಗ ಜಿರ್ಲೆ ವೈಷ್ಣವ ಲಾಕ್ ಮಾಡಿತ್ತು. ಲಾಕು. ಅಯ್ಯೋ ಜಿರ್ಲೆ ಬಿಡ್ತಾ ಇಲ್ಲ ನನ್ನ. ಏನ್ ಮಾಡ್ಲಿ? ಸರ್ ಜಿರಳೆನ ಕಾಲಲ್ಲಿ ತುಳಿಯೋ ತರ ಹಸಿ. ಅಯ್ಯೋ ಏನ್ ಮಾಡ್ಲಿ? ಜಿರಳೆ ಯೋಚನೆ ಮಾಡ್ತಾ ಇದ್ಲು. ಸಡನ್ ಆಗಿ ಅವಳಿಗೆ ಏನೋ ಒಂದು ಯೋಚನೆ ಬಂತು. ಪಟಾರ್ ಅಂತ ತಿರುಗಿ ಕೆನ್ನೆಯಲ್ಲಿ ಒಂದು ಜಿರ್ಲೆ ಕೆನ್ನೆಯಲ್ಲಿ ಒಂದು ಕೊಟ್ಟು ತುಳಿದ್ಲು. ಅಲ್ಲಿಗೆ ಸಿನಿಮಾ ಮುಗೀತು ಸರ್, ಅಷ್ಟೇ. ನೀವ್ ವಿಜಯ ಕಾಲೇಜಲ್ಲಿ ಜೂನಿಯರ್ ಅಲ್ವಾ?